ಸರ್ ಗುಲ್ಬರ್ಗ ಜಿಲ್ಲೆದಾಗ ನೋಡ್ರಿ ಈಗ ಆಲ್ಮೋಸ್ಟ್ ಎಲ್ಲ KPR ದುಡ್ಡು ಕೊಟ್ಟದ, ರೇವಣಕ ಕೊಟ್ಟರು ಸರ. ಮೊನ್ನೆ NSL ಕೂಡ ಪೇಮೆಂಟ್ ಮಾಡ್ಯದ. ಅಲ್ಲಿ ಪ್ರತಿ ಸರಿ ಲೇಟ್ ಮಾಡ್ತಿದ್ರಪ್ಪ ಅಂದ್ರೆ ಯಾದಗಿರಿದು ಲೇಟ್ ಮಾಡ್ತಿದ್ರು, ಕೂರ್ಗಿನ ಶುಗರ್ ಅಂತ ಹೇಳಿ ಯಾದಗಿರಿ. ಈಗ ಅವರು ಸಮ ಪ್ರಮಾಣ ತಂಡಿ ಬಂದರು ಸರ್, ಸ್ವಲ್ಪ ಉಳಿದದ ಅವ್ರು. ಬಟ್ ಅವ್ರು ಕಂಟಿನ್ಯೂ 2,800 ಏನು ಕೊಡ್ತಿದ್ರು, ಈಗ ಅದು ಪೂರ ಈಗ 3,000 ರೂಪಾಯಿ ಅವ್ರು ಪೇಮೆಂಟ್ ಹಾಕ್ಲತ್ತಾರ ಸರ್ ಅವರು. ಈ 50 ರೂಪಾಯಿ ಸರ್ಕಾರ ಮತ್ತು 50 ರೂಪಾಯಿ ಕಾರ್ಖಾನೆ ಇತ್ತು, ಆಲ್ಮೋಸ್ಟ್ ಅಲ್ಲಿ ಬಂದವ್ರು ರೊಕ್ಕ. ಈಗ ಏನಂದ್ರೆ ನಮ್ಮಲ್ಲಿ ಚಿಂಚೋಳಿ ಸಿದ್ದೇಶ್ವರಿ ಏನು ಚಿಂಚೋಳಿ ಶುಗರ್ಸ್ ಅದ, ಅವ್ರದ್ದು ಸರಿ 25 ಒಮ್ಮೆ ಕೊಟ್ಟರು, ಆಮೇಲೆ 100 ಒಮ್ಮೆ ಕೊಟ್ಟರು, ಮತ್ತು ಮೊನ್ನೆ 50 ಹಾಕ್ಯಾರ ಸರ್. ಈಗ ಟೋಟಲ್ 2,800 ಆಗ್ಯದ ರೀ. ಇನ್ನೂ ಡಿಫ್ರೆನ್ಸ್ 200 ರೂಪಾಯಿ ಬರ್ಬೇಕು. ನನ್ನ ಅನಿಸಿಕೆ ಮಟ್ಟಿಗೆ ಟೋಟಲ್ ಅಮೌಂಟ್ನಾಗ ಅದು 4,60,000 ಆಗ್ಯದ ರೀ ಕ್ರಷಿಂಗ್. ಆ ಲೆಕ್ಕಕ್ಕೆ ಇನ್ನೂ ಭಾಳ ಇಲ್ಲ ಅವ್ರದ್ದು, 7-8 ಕೋಟಿ ರೂಪಾಯಿ ಇರಬೇಕು. ಬಟ್ ಇಟ್ಟೆಲ್ಲ ಯತ್ನಾಳ್ ಸಾಬ್ರಿಗೆ ಕೈತೀನಿ, ಸಾಬ್ರಿ ಅದು ಏನೇ ಸಮಸ್ಯೆ ಇರಲಿ ನಮ್ಮದು ಹೊಂಟು ಸರ್. ಏನಂದ್ರೆ ಎಥನೇಲೆ ಮಾರಿಲ್ಲ ಅಂತ ಹೇಳ್ದ, ಅದೂ ಪ್ರಾಬ್ಲಮ್ ಅದ. ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ರೈತರದ ಏನು ಪ್ರೊಡಕ್ಷನ್ ಆಗ್ಯದ ಎಥನೇಲ, ಅದನ್ನು ತೊಗೋಬೇಕು ಅವರು. ಯಾಕಂದ್ರೆ ಕಾರ್ಖಾನೆಯವ್ರದ್ದು ಈ ಸಕ್ರೆ ತೊಗೊಲಿ ಅಂದ್ರೆ ರೊಕ್ಕ ಇಲ್ಲಿಂದ ಕೊಡ್ತಾರೆ ರೀ. ಹಂಗೆ ಇವರು ಮೊನ್ನೆ ನಮ್ಮ DC ಅವ್ರಿಗೆ ಭೇಟಿಯಾದಾಗ ಹೇಳಿದ್ರೆ ಇಲ್ರಿ ಅವ್ರು ಎಥನೇಲ ಮಾರಿಲ್ಲ ಕೊಡೋಂಗಿಲ್ಲ ಅತ್ತಾರ. ಹೌದು, ನಿಮ್ದೇನೇ ಸಮಸ್ಯೆ ಅದ, ಎಥನೇಲ್ ಮಾರಿಲ್ಲ ಕೊಡಬೇಕು, ಬಟ್ ಎಥನೇಲ್ ಮಾರಬೇಕು. ಅದೂ ಒಂದು ದೊಡ್ಡ ಸಮಸ್ಯೆ ಅದ, ಮಾರಬೇಕು. ಈಗ ಇನ್ನೂ ನನ್ನ ಅನಿಸಿಕೆ ಮಟ್ಟಿಗೆ ಟನ್ನಿಗೆ 200 ರೂಪಾಯಿ ಬರ್ಬೇಕು. ಈಗ ರೈತರನ್ನ ಇಷ್ಟು ಫೋನ್ ಮಾಡ್ತಾರೆ ಸರ್, ಕಂಟಿನ್ಯೂ ಸರ್ ಗೋಡೆ ರೊಕ್ಕ ಬಂದಿಲ್ಲ. ಆ ಕಾರ್ಖಾನೆದವ್ರು ಹೊಸ ಮಂದಿ ಏನು ಸ್ಟಾಫ್ ಅದ ಎಲ್ಲ ಮೊಬೈಲ್ ಬಂದ್ ಮಾಡಿಟ್ರೆ ಸರ್. ಅವ್ರೂ ಏನು ಮಾಡ್ತಾರೆ, ಈಗ ನಾ ಫೋನ್ ಮಾಡಿದಾಗ ನಾನು ಫೋನ್ ಎತ್ತಾರೆ, ಏನು ರೀ ರೊಕ್ಕನೇ ಕೊಡಲಿಲ್ಲ ಕಾರ್ಖಾನೆದವರು. ಈಗ ಎಲ್ಲ ಪೇಮೆಂಟ್ ಮಾಡ್ಯಾರ, ಇನ್ನೂ ಸ್ವಲ್ಪ ಉಳಿದದ. 7 ಲಕ್ಷ ರೂಪಾಯಿ ಯತ್ನಾಳ್ ಸಾಬ್ರಿಗೆ ಏನು ಭಾಳ ದೊಡ್ಡದಲ್ಲ. ದಯವಿಟ್ಟು ಸಾಬ್ರೆ ಇದರಿಂದ ನಿಮ್ಮ ಹೆಸರು ಖರಾಬ್ ಆಲತ್ತದ. ಅದು ಒಳ್ಳೆ ಕಾರ್ಖಾನೆ ಮಾಡಿರಿ, ನಾವು ಭಾಳ ಖುಷಿ ಅದ ನೀವು ಕಾರ್ಖಾನೆ ಮಾಡಿದ್ದು. ತಮ್ಮ ಹೆಸರು ಖರಾಬ್ ಮಾಡ್ಕೊಬೇಡ್ರಿ. ನಂದು ಒಂದೇ ಉದ್ದೇಶ, ಭಾಳ ಇನ್ನೂ ಕಂಡ ರೊಕ್ಕನೇ ಭಾಳ ಉಳಿದಿಲ್ಲ. 7 ಕೋಟಿ ರೂಪಾಯಿ ಅದ. ಈಗ ಅದರಲ್ಲಂತ ಏನಾದ ಚಿಂಚೋಳಿ ಫ್ಯಾಕ್ಟ್ರಿದವ್ರು ಪೇಮೆಂಟ್ ಆಗಿಲ್ಲ, ಚಿಂಚೋಳಿ ಪೇಮೆಂಟ್ ಆಗಿಲ್ಲ ಅಂತದ, ಹೆಸರು ಖರಾಬ್ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಗನ ಇದು 7-8 ಕೋಟಿ ರೂಪಾಯಿ ದೊಡ್ಡದೇ ಅಲ್ಲ. ಅದಕ್ಕೆ ದಯವಿಟ್ಟು ನಾ ರೈತರ ಪರವಾಗಿ ನಿಮ್ಮ ಕೈ ಜೋಡಿಸ್ತೀನಿ ಸರ್, ಅದಿಷ್ಟು ಪೇಮೆಂಟ್ ಮಾಡಿರಿ. ಈಗ ರೈತರು ಭಾಳ ಪರೇಶಾನಾರ. ಒಂದು ಸರಿ ಕಬ್ಬು ಹೋಗಿದ ಮ್ಯಾಗ ಬೆನ್ನಿಗೆ ಅದಕ್ಕೆ ಗೊಬ್ಬರ ಕಟ್ಬೇಕು ರೀ, ಕುಂಟಿ ಹೊಡಿಬೇಕು, ರೂಟ್ರು ಹೊಡಿಬೇಕು, ಭಾಳ ಖರ್ಚು ಇರ್ತಾವೆ ರೀ. ಬರೀ ಕಬ್ಬಿನ ರೊಕ್ಕ ಬಂದದ ಅಂಬಟ್ಟು ಒಂದೇ ಇರ್ತದೆ ರೀ. ಈ ಕಡೆ ಬಡ್ಡಿ ಕಟ್ಟಬೇಕು, ಮಕ್ಕಳು ಸಾಲಿ ಫೀಸ್ ಕಟ್ಟಬೇಕು, ಭಾಳ ಪ್ರಾಬ್ಲಮ್ ಅವ. ಎತ್ಗಳು ತರಬೇಕು, ಒಂದು ಇರಂಗಿಲ್ಲ ಸಮಸ್ಯೆ. ಈಗ ನಮಗೆ 1,000 ಬರ್ಲಿಕ್ಕೆ ರೀ, ಅದು ಭಾಳ ದೊಡ್ಡ ರೊಕ್ಕನೇ ಆಗ್ತದೆ ಯತ್ನಾಳ್ ಸಾಬ್ರೆ. ದಯವಿಟ್ಟು ಇದೇನು ನಿಮಗೇನು ಭಾಳ ದೊಡ್ಡ ರೊಕ್ಕ ಅಲ್ಲ. ನಿಮ್ಮ ಸಮಸ್ಯೆ ಅವ, ಅದು ಯತ್ನಾಳ್ ಮಾರಿಲ್ಲ, ಅದು ಓಕೆ. ಅದು ಏನೇನು ಸಮಸ್ಯೆ ಅದು ಏನು ಮಾಡಿ ಪರಿಹಾರ ಮಾಡ್ಕೊರಿ. ಬಟ್ ರೈತರಿಗೆ ದಯವಿಟ್ಟು ಪೇಮೆಂಟ್ ಮಾಡ್ಬೇಕು ಸರ್. ಧನ್ಯವಾದಗಳು ಸರ್.